2,55,000 ಇದೆ ಸರ್. 3,75 ಇದೆ, 3,95 ಇದೆ, 3,75,000 ಇದೆ, 4,95, 5,25,000 ಇದೆ, 5,75,000 ಇದೆ, 6,55,000 ಇದೆ ಸರ್, 7,75,000 ಇದೆ, 8,75,000 ಇದೆ ಸರ್, 6,95 ಇದೆ, 5,25,000, 7,95 ಇದೆ, 8,95,000, 7,45,000 ಇದೆ, 8,45 ಇದೆ, 8,95,000 ಇದೆ, 7,95,000 ಇದೆ, 6,25,000 ಇದೆ. ಇಲ್ಲಿರ್ತಕ್ಕಂಥ ಯಾವುದೇ ಗಾಡಿ ತಗೊಳ್ಳಿ, ಡೀಸೆಲ್ ಪೆಟ್ರೋಲ್ ಎರಡೂ ಕೂಡ ಫುಲ್ ಟ್ಯಾಂಕ್ ಫ್ರೀ, ಆರ್ಟಿಒ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಜೊತೆಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಸಮ್ಮರ್ ಆಫರ್ ಅಂತ ಹೇಳಿ. ನೋಡಿ ಇಲ್ಲೇನ್ ನೋಡ್ತಾ ಇದ್ರು, ಬೆಂಗಳೂರಿಂದ ಹೊಸೂರ್ಗೆ ಹೋಗ್ತಕ್ಕಂಥ ರೋಡು, ತಮಿಳ್ನಾಡಿಗೂ ಇದೇ ರೂಟೆ. ಸೊ ಅಲ್ಲಿ ಸಿಂಗ್ಸಂದ್ರದಲ್ಲಿ ಇರ್ತಕ್ಕಂಥ ಕಾರ್ ಅಂಡ್ ಬೈಕ್ ಶೋರೂಮಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ನೀವೇನು ನೋಡ್ತಾ ಇದ್ರು ಎಲ್ಲ ಲೇಟೆಸ್ಟ್ ಮಾಡೆಲ್ಗಳು, ಸಿಂಗಲ್ ಓನರ್ ಗಾಡಿಗಳು. ಟಾಟಾ ಸಫಾರಿ ತಗೊಂತೀರಾ ಅಥವಾ ತಾರ್ ತಗೊಂತೀರಾ, ಜೀಪ್ ಕಾಂಪಸ್ ತಗೊಂತೀರಾ, ಟಾಟಾ ನೆಕ್ಸಾನ್ಗಳು ಲೇಟೆಸ್ಟ್ ಮಾಡೆಲ್ ಗಾಡಿಗಳು ಇದಾವೆ. ಹಾಗೆ ಕಿಯಾ ಸೋನೆಟ್ ಇದೆ, ಕಿಯಾ ಸೆಲ್ಟೋಸ್ ಇದೆ, ವೆನ್ಯೂ ಇದೆ, ಡಸ್ಟರ್ ಇದೆ, ಕಿಗರ್ ಇದೆ, ಕ್ರೆಟಾ ಇದೆ, ಸೊ ಹಾಗೆ ಬ್ರೆಝಾ ಇದೆ, ಗ್ರ್ಯಾಂಡ್ ವಿಟಾರ್ ಇದೆ, ಹೋಂಡಾ ಸಿಟಿ ಇದೆ, ಆಮೇಲೆ MG ಕಾಮೆಟ್ ಇದೆ, EV ಗಾಡಿಗಳು ಅಂತಂದ್ರೆ ಟಾಟಾ ಟಿಯಾಗೋ ಇದೆ, ಇನ್ನು ಸುಮಾರು ಗಾಡಿಗಳು ಇದಾವೆ. ಇವೆಲ್ಲ ಗಾಡಿಗಳು ಕೂಡ ಸಿಂಗಲ್ ಓನರ್ ಗಾಡಿಗಳು. ಇಲ್ಲಿರ್ತಕ್ಕಂಥದ್ದು ಲೇಟೆಸ್ಟ್ ಮಾಡೆಲ್ ಗಾಡಿಗಳು, ಡೀಸೆಲ್, ಪೆಟ್ರೋಲ್, ಆಟೋಮೆಟಿಕ್, ಮ್ಯಾನ್ಯುಯಲ್ ಎಲ್ಲ ಥರ ಗಾಡಿಗಳು ಇದಾವೆ. ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಟಾಟಾ ಸಫಾರಿಂದ ಸ್ಟಾರ್ಟ್ ಮಾಡೋಣ. ಸುಮಾರು ಗಾಡಿಗಳಿದ್ದಾವೆ, ಜಾಸ್ತಿ ತಡ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಪಟಾಪಟ್ ಯಾವ ಮಾಡಲು, ಏನು, ಎತ್ತ, ಯಾವ ಪ್ರೈಸು, ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಮೊದಲನೇ ವೆಹಿಕಲ್ ಟಾಟಾ ಸಫಾರಿ ನೋಡ್ತಾ ಇದೀವಿ, ಇದ್ರ ಡೀಟೇಲ್ಸ್ ತಿಳಿಸ್ಕೊಡಿ. ಟಾಟಾ ಸಫಾರಿ 2022 ಮಾಡಲ್ ಗಾಡಿ ಇದೆ ಸರ್. ಫಸ್ಟ್ ಓನರ್ ಗಾಡಿನೇ, ಓಡಿರೋದು ಬರೀ 41,000, ಕಾಜಿರಂಗ ಎಡಿಷನ್ ಗಾಡಿ, ಬರೀ 41,000, ಬರೀ 41,000 ವಿತ್ ಶೋರೂಮ್ ರೆಕಾರ್ಡ್ ಓಡಿದೆ ಸರ್. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಕೋಟಿಂಗ್ ಪ್ರೈಸ್ ಒಂದು 17,75,000 ಇದೆ ಸರ್. ಎಷ್ಟು? 17,75,000 ಇದೆ. ಸೊ 17,75,000ಕ್ಕೆ ಯಾವ ಮಾಡಲ್ ಅಂದ್ರೆ 2022 ಮಾಡಲು ಕಾಜಿರಂಗ ಎಡಿಷನ್ ಸರ್. ಟಾಪ್ ಎಂಡ್ 2022 ಮಾಡಲ್ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ, XZA+ ಕಾಜಿರಂಗ ಎಡಿಷನ್. ಇಲ್ಲಿರ್ತಕ್ಕಂಥ ಯಾವುದೇ ಗಾಡಿ ತಗೊಳ್ಳಿ, ಡೀಸೆಲ್ ಪೆಟ್ರೋಲ್ ಎರಡೂ ಕೂಡ ಫುಲ್ ಟ್ಯಾಂಕ್ ಫ್ರೀ, ಆರ್ಟಿಒ ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಜೊತೆಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಸಮ್ಮರ್ ಆಫರ್ ಅಂತ ಹೇಳಿ. ಸಮ್ಮರ್ ಮೆಗಾ ಸೇಲ್ ಅಂತ ಮಾಡ್ತಾರೆ. ನೆಕ್ಸ್ಟ್ ವೆಹಿಕಲ್ ಗ್ರ್ಯಾಂಡ್ ವಿಟಾರಾ ಇದೆ, ಇದ್ರ ಡೀಟೇಲ್ಸ್ ಸರ್. ಗ್ರ್ಯಾಂಡ್ ವಿಟಾರಾ 25 ಮಾಡಲ್ ಸರ್, 2025 ಮಾಡಲು. ಫಸ್ಟ್ ಓನರ್ ಗಾಡಿನೇ, ಓಡಿರೋದು ಬರೀ 10,000, ಬರೀ 10,000 ಓಡಿದೆ, ಬರೀ 10,000. ಟಾಪ್ ಅಂಡ್ ಆಲ್ಫಾ ವೇರಿಯಂಟ್, ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಸರ್ ಇದು. ಏನ್ ಪ್ರೈಸ್ ಹೇಳ್ತಾ ಇದ್ರ? ಪ್ರೈಸ್ ಒಂದು 15,45 ಇದೆ ಸರ್. 15,45,000. ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ, ಆಮೇಲೆ RTOನು ಫ್ರೀ ಇರುತ್ತೆ, ವಾರಂಟಿ ಕೂಡ ಫ್ರೀ ಇರುತ್ತೆ ಸರ್. ಯಾವ್ದು ಸರ್ ಕಿಯಾದಲ್ಲಿ ಇದು? ಸೆಲ್ಟೋಸ್ 2021 ಮಾಡಲ್ ಇದೆ, HTX ಪೆಟ್ರೋಲ್ ಆಟೋಮೆಟಿಕ್ ಸರ್ ಇದು. ಏನ್ ಡೀಟೇಲ್ಸ್? ಓಡಿರೋದು 60,000 ಓಡಿದೆ, 21 ಮಾಡಲು, 11,45,000 ಇದೆ. 11,45,000 ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಹಾಗೆ ನೆಕ್ಸ್ಟ್ ಒಂದು ಟಾಟಾ ಸಫಾರಿ ಇದೆ, ಇದು 22 ಮಾಡಲ್ ವೆಹಿಕಲ್, 66,000 ಓಡಿದೆ. ಫಸ್ಟ್ ಓನರ್ XTA+ ಡೀಸೆಲ್ ಆಟೋಮೆಟಿಕ್ ಗಾಡಿ, 16,25,000 ಇದೆ ಸರ್. 16,25,000ಕ್ಕೆ ಗಾಡಿ ನಿಮ್ದಾಗುತ್ತೆ. ಲೋನ್ ಬೇಕಂದ್ರೆ ಲೋನು ಕೂಡ ಸಿಗುತ್ತೆ ಇವ್ರ ಹತ್ರ. ಸೊ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಯಾವುದೇ ಇಂಟ್ರೆಸ್ಟೆಡ್ ಗಾಡಿಗಳು ಸಿಗಲ್ಲ, ಓನ್ಲಿ ಕರ್ನಾಟಕ ವೆಹಿಕಲ್ಗಳು ಮಾತ್ರ. ಹಾಗೆ ಯಾರಾದ್ರೂ ಮಹೀಂದ್ರ ತಾರ್ ನೋಡ್ತಾ ಇದ್ರೆ 3 ಡೋರ್ದು ಅದು ಕೂಡ ಇದೆ. ಏನ್ ಡೀಟೇಲ್ಸ್? 2024 ಮಾಡಲ್ ತಾರ್ ಸರ್ ಇದು. ಟಾಪ್ ಎಂಡ್ 4x4 ಡೀಸೆಲ್ ಮ್ಯಾನ್ಯುವಲ್ ಗಾಡಿ ಸರ್. ಓಕೆ, 30,000 ಓಡಿದೆ ವೆಹಿಕಲ್, ಓಡಿರೋದು 15,95,000 ಇದೆ ಸರ್. 15,95,000. ಎಸ್ ಸರ್. ಹಾಗೆ ನೆಕ್ಸ್ಟ್ ಜೀಪ್ ಕಾಂಪಸ್ ಏನಾದ್ರು ನೋಡ್ತಾ ಇದ್ರೆ ಅದು ಕೂಡ ಇದೆ. ಜೀಪ್ ಕಾಂಪಸ್ 5th ಇಯರ್ ಆನಿವರ್ಸರಿ ಎಡಿಷನ್ ಇದೆ ಸರ್ ಇದು. ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಮ್ಯಾನ್ಯುವಲ್ ವೆಹಿಕಲ್, 16,75,000 ಇದೆ ಸರ್. 16,75,000ಕ್ಕೆ ಗಾಡಿ ನಿಮ್ದಾಗುತ್ತೆ. ಲೋನ್ ಬೇಕಂದ್ರೆ ಲೋನು ಕೂಡ ಸಿಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್ ಕಿಗರ್ ನೋಡ್ತಾ ಇದೀವಿ, ಇದ್ರ ಡೀಟೇಲ್ಸ್ ಸರ್. ಇದು 25 ಮಾಡಲು, ಓಡಿರೋದು 17,000 ಗಾಡಿ, ಫಸ್ಟ್ ಓನರ್ ವೆಹಿಕಲ್, 7,75,000 ಇದೆ. ಆಟೋಮೆಟಿಕ್ ವೇರಿಯಂಟ್ ಸರ್. ಟಾಪ್ ಎಂಡ್ 75,000 ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್, ಪೆಟ್ರೋಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಕಿಯಾ ಸೋನೆಟ್ ಕೂಡ ಇದೆ, ಇದ್ರ ಡೀಟೇಲ್ಸ್. ಯಾವ ಮಾಡಲ್ ಸರ್ ಇದು? 2021 ಮಾಡಲ್ ಸರ್ ಅದು. 2021 ಮಾಡಲ್, ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ GT ಲೈನ್ ವೇರಿಯಂಟ್ ಸರ್ ಇದು. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್, ಟರ್ಬೋ ಪೆಟ್ರೋಲ್ ಆಟೋಮೆಟಿಕ್ ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 9,95 ಇದೆ ಸರ್ ಇದು. 9,95,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. RTO ಫ್ರೀ ಇರುತ್ತೆ, ಆಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ, ಆಮೇಲೆ ವ್ಯಾರಂಟಿ ಕೂಡ ಫ್ರೀ ಇರುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಾದ್ರೂ ಕ್ರೆಟಾ ಲವರ್ಸ್ ಇದ್ರೆ Hyundai ಕ್ರೆಟಾ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಕ್ರೆಟಾ ಕೂಡ ಡೀಸೆಲ್ ಗಾಡಿ, 2019 ಮಾಡಲ್ ಇದೆ. ಫಸ್ಟ್ ಓನರ್ ವೆಹಿಕಲ್ ಇದೆ. 8,75,000 ಇದೆ ಸರ್. ಎಷ್ಟು ಹೇಳ್ತಾ ಇದ್ದೀರಾ? 8,75,000 ಇದೆ. 8,75,000. ಹಾಗೆ ರೆನಾಲ್ಟ್ ಡಸ್ಟರ್ ಇದೆ. ಯಾವ ಮಾಡಲ್ ಇದು? 2020 ಮಾಡಲ್ ಗಾಡಿ ಸರ್ ಇದು. ಪೆಟ್ರೋಲ್ ವೆಹಿಕಲ್, ಮ್ಯಾನ್ಯುವಲ್, ಸಿಂಗಲ್ ಓನರ್ ಗಾಡಿ. ಇದು 7,25,000 ಇದೆ ಸರ್ ಇದು. 7,25,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಕೂಡ ಇದೆ, ಇದ್ರ ಡೀಟೇಲ್ಸ್.
ಸಿಟಿ 2022 ಮಾಡಲ್ ಗಾಡಿ ಇದೆ ಸರ್. ಫಸ್ಟ್ ಓನರ್ ವೆಹಿಕಲ್ 43,000 ಓಡಿದೆ. ವಿ ವೇರಿಯಂಟ್ ಪೆಟ್ರೋಲ್ ಮ್ಯಾನ್ಯುವಲ್ 975 ಇದೆ ಸರ್. ಇದು 975 9,75,000 ಇದೆ ನೋಡಿ. ಲೋನ್ ಬೇಕಾದ್ರೆ ಲೋನು ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟಾಟಾ ಕಿಗಾ ರೆನಾಲ್ಟ್ ಕಿಗರ್ ಇದೆ. ಇದ್ರ ಡೀಟೇಲ್ಸ್ ಸರ್ 22 ಮಾಡಲ್ ಗಾಡಿ ಇದು. ಅವಾಗಲೇ ಆಟೋಮೆಟಿಕ್ ನೋಡಿದ್ರಿ, ಇದು ಮ್ಯಾನ್ಯುವಲ್ ವೆಹಿಕಲ್ ಸರ್. ಇದು ಮ್ಯಾನ್ಯುವಲ್ ಪೆಟ್ರೋಲ್ 23,000 ಓಡಿದೆ. 695 ಇದೆ, 6,95,000. ಹಾಗೆ ಹೋಂಡಾ ಜಾಜ್ ಯಾರಿಗಾದ್ರೂ ಬೇಕಾದ್ರೆ ಜಾಜ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ ಜಾಜ್ 2017 ಮಾಡಲ್ ವೆಹಿಕಲ್. ಫಸ್ಟ್ ಓನರ್ ಗಾಡಿನೇ ಇದೆ. ಪೆಟ್ರೋಲ್ ಮ್ಯಾನ್ಯುವಲ್ 525 ಇದೆ ಸರ್. 5,25,000. ಹಾಗೆ ಬ್ರೆಜಾ ಇದೆ ಸರ್. ಬ್ರೆಜಾ 2021 ಮಾಡಲು ಟಾಪ್ ಅಂಡ್ ವೆಹಿಕಲ್ ZXi ಪ್ಲಸ್ ವೇರಿಯಂಟ್. ಇದು ಓನರ್ಶಿಪ್ ಸೆಕೆಂಡ್ ಓನರ್. 795 ಇದೆ ಸರ್. 7,95,000. ಹಾಂ ಸರ್. ಹಾಗೆ ಇಯಾನ್ ಇದೆ, ಹ್ಯುಂಡೈ ಇಯಾನು. ನೆಕ್ಸ್ಟ್ ಹುಂಡೈ ಇಯಾನ್ ಇದೆ 2013 ಮಾಡಲು. 2,55,000 ಇದೆ ಸರ್. ಇದು 255 ಇದೆ. 2,55,000. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸೊ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಂದ್ರೆ ಮಹೀಂದ್ರ 311 ನೋಡ್ತೀನಿ ಅಂದ್ರೆ ಅದು ಕೂಡ ಇದೆ. ಸೊ ಏನ್ ಡೀಟೇಲ್ಸ್ ಇದ್ರದ್ದು? ಮಹೇಂದ್ರ XUV 300 W8 ವೇರಿಯಂಟ್ 2020 ಮಾಡಲು ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಸರ್. ಓಡಿರೋದು 48,000 ಸಿಂಗಲ್ ಓನರ್. 895 ಇದೆ ಸರ್. 8,95,000. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಲೋನ್ ಆಗುತ್ತೆ, ವಾರಂಟಿ ಫ್ರೀ ಇರುತ್ತೆ. ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಕಂಪ್ಲೀಟ್ ಫುಡ್ ಟ್ಯಾಗ್ ಫ್ರೀ ಇರುತ್ತೆ. ಎಲ್ಲ ಫ್ರೀ ಇರುತ್ತೆ. 31st ವರೆಗೂ ಇರುತ್ತೆ ಸರ್. ಈ ತಿಂಗಳು 31st ವರೆಗೂ ಯಾರೆಲ್ಲ ಬರ್ತಿರೋ ಅವ್ರಿಗೆ ಇಷ್ಟು ಆಫರ್ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬ್ರೆಜಾ ಯಾರಿಗಾದ್ರೂ ಬೇಕಾದ್ರೆ ಅದು ಕೂಡ ಇದೆ. ಏನ್ ಮಾಡಲು ಸರ್? ಬ್ರೆಜಾ ಡೀಸೆಲ್ ವೆಹಿಕಲ್ ZDI ವೇರಿಯಂಟ್. ಫಸ್ಟ್ ಓನರ್ ವೆಹಿಕಲ್ 75,000 ವಿತ್ ಶೋರೂಮ್ ರೆಕಾರ್ಡ್ ಓಡಿದೆ. ಇದು 825 ಇದೆ ಸರ್. ಯಾವ ಮಾಡಲ್ ಅಂದ್ರೆ 2018 ಮಾಡಲ್ ಇದೆ. ಫಸ್ಟ್ ಓನರ್ ಗಾಡಿನೇ ಇದೆ. ಡೀಸೆಲ್ 75,000 ಓಡಿದೆ. 2018 ಮಾಡಲು. ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನಲ್ ಆಗಿ ಏನ್ ರೇಟ್ ಹೇಳ್ತೀರಾ ಸರ್? ಸರ್ 825 ಇದೆ. ಒಂದು 8 ಲಕ್ಷಕ್ಕೆ ಕ್ಲೋಸ್ ಮಾಡೋಣ ಸರ್. ಒಂದು 8 ಲಕ್ಷ ಕ್ಲೋಸ್. 8 ಲಕ್ಷ ಕ್ಲೋಸ್ ಆಗಿದೆ. ಹಾಗೆ MG ಆಸ್ಟರ್ ಇದೆ. ಇದ್ರ ಡೀಟೇಲ್ಸ್ 22 ಮಾಡಲ್ ಇದೆ ಸರ್. ಇದು ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ಶಾರ್ಪ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. 9,95,000 ಇದೆ. 995 ಇದೆ. 9,95,000. ಅದರಲ್ಲೂ ನೆಗೋಷಿಯಬಲ್. ಎಲ್ಲ ಆಫರ್ ಅಪ್ಲಿಕೇಬಲ್ ಟಿಲ್ 31st ದಿಸ್ ಮಂತ್. ಹೌದು ಅಲ್ವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದಿದೆ 311. ಯಾವ್ದಿದೆ? 300 ಸರ್. 300 ಪೆಟ್ರೋಲ್ ಮ್ಯಾನ್ಯುವಲ್ W8 ಆಪ್ಷನಲ್ ಇದೆ. ಇದು ಸಿಂಗಲ್ ಓನರ್ ವೆಹಿಕಲ್. ಇದೊಂದು 845 ಇದೆ. 8,45,000. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕ್ರೆಟಾ ಇದೆ. ಹಾಗೆ ಸೆಲ್ಟೋಸ್ ಇದೆ, ಇಕೋ ಸ್ಪೋರ್ಟ್ಸ್ ಇದೆ, 3 ಡೋರ್ ಥಾರ್ ಇದೆ. ಸರ್ ಹೇಳಿ ಕ್ರೆಟಾ. ನೆಕ್ಸ್ಟ್ 2019 ಮಾಡಲ್ ಕ್ರೆಟಾ ಇದೆ ಸರ್. ಇದು ಸಿಂಗಲ್ ಓನರ್ ಓಡಿರೋದು ಬರೀ 29,000. ಇದು 8,95,000 ಇದೆ ಸರ್. ಇದು 8,95,000 ಇದೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗೆ ಕಿಯಾ ಸೆಲ್ಟೋಸ್ GTX ಪ್ಲಸ್ ಇದೆ ಸರ್. ಇದು 22 ಮಾಡಲು ಓಡಿರೋದು ಬರೀ 13,000. ಇದು ಫಸ್ಟ್ ಓನರ್ ವೆಹಿಕಲ್ ಮ್ಯಾನ್ಯುವಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟರ್ಬೋ ಪೆಟ್ರೋಲ್. ಇದೊಂದು 1395 ಇದೆ ಸರ್. 13,95,000 ಕೋಟ್ ಮಾಡ್ತಾ ಇದ್ರೆ ಅದೇ ಫೈನಲ್ ಅಲ್ಲ. ಬನ್ನಿ ಮಾತಾಡಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಹಾಗೆ ಫರ್ಡ್ ಯಾರಾದ್ರೂ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರೆ ಫರ್ಡ್ ಅಲ್ಲಿ ಆ ಇಕೋ ಸ್ಪೋರ್ಟ್ಸ್ ಕೂಡ ಇದೆ. ಏನ್ ಡೀಟೇಲ್ಸ್ ಸರ್? ಇಕೋ ಸ್ಪೋರ್ಟ್ ಟೈಟಾನಿಯಂ ವೇರಿಯಂಟ್ 1 ಲೀಟರ್ ಇಕೋ ಬೋಸ್ಟ್ 2016 ಮಾಡಲ್ ಗಾಡಿ ಇದೆ. 5,25,000 ಇದೆ. 5,25,000. ಹಾಗೆ ತಾರ್ ಬೇಕು ಅನ್ನೋರ್ಗೆ 3 ಡೋರ್ ತಾರು 2 ವೆಹಿಕಲ್ ಇದೆ ಈ ಶೋರೂಮ್ ಅಲ್ಲಿ. ಒಂದು ಮ್ಯಾನ್ಯುವಲ್ ಇದೆ. ಸೆಕೆಂಡ್ ಒಂದು ಡೀಸೆಲ್ ಮ್ಯಾನ್ಯುವಲ್ ಇದೆ, ಒಂದು ಡೀಸೆಲ್ ಆಟೋಮೆಟಿಕ್ ಇದೆ. ಡೀಸೆಲ್ ಮ್ಯಾನ್ಯುವಲ್. ಇದು ಡೀಸೆಲ್ ಆಟೋಮೆಟಿಕ್. ಡೀಟೇಲ್ಸ್ 2022 ಮಾಡಲ್ ಗಾಡಿ ಸರ್. ಇದು ಫಸ್ಟ್ ಓನರ್ ವೆಹಿಕಲ್ 50,000 ಓಡಿದೆ. ಕೋಟಿಂಗ್ ಪ್ರೈಸ್ 14,75,000 ಇದೆ ಸರ್. 14,75,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿದೆ ಸರ್. ಸೊ ಇಲ್ಲೂ ಕೂಡ ಒಂದಿಷ್ಟು ಸ್ಟಾಕ್ ಗಳು ಇಟ್ಟಿದ್ದಾರೆ ನೋಡಿ. 3 ಜಾಗದಲ್ಲಿದೆ ಇವರು ಸ್ಟಾಕ್. ಸೊ ಇಲ್ಲಿ ನೋಡ್ತಾ ಇದೀವಿ EV ವೆಹಿಕಲ್ ಟಾಟಾ ಟಿಯಾಗೋ. ಇದ್ರ ಡೀಟೇಲ್ಸ್ ಸರ್? ಟಾಟಾ ಟಿಯಾಗೋ EV 23 ಮಾಡಲ್ ಸರ್. ಇದು ಓಕೆ. ಫಸ್ಟ್ ಓನರ್ ವೆಹಿಕಲ್ 17,000 ಓಡಿದೆ. 7,45,000 ಇದೆ ಸರ್. 7,45,000 ಟಾಪ್ ಎಂಡ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ಲಾಂಗ್ ರೇಂಜ್ ವೆಹಿಕಲ್. ಓಕೆ. ಹಾಗೆ ಇಲ್ಲಿ ಸುಮಾರು ವೆಹಿಕಲ್ ಗಳು ಇದಾವೆ. ಸೊ ಇಲ್ಲೊಂದು ಸಿಯಾಜ್ ಇದೆ. ಇದ್ರದ್ದು ಡೀಟೇಲ್ಸ್ ಸರ್? ಸಿಯಾಜ್ 2018 ಮಾಡಲ್ ಗಾಡಿ. ಫಸ್ಟ್ ಓನರ್ ಅಲ್ಫಾ ವೇರಿಯಂಟ್. ಇದು 6,55,000 ಇದೆ ಸರ್. ಇದು 6,55,000 ಇದೆ. 55,000. ಸೊ ಸಿಂಗಲ್ ಓನರ್ ಗಾಡಿ. 18 ಮಾಡಲ್ ಸಿಯಾಜ್ ಯಾರಿಗಾದ್ರೂ ಬೇಕಾಯ್ತು ಅಂದ್ರೆ ಇಲ್ಲಿ ಸ್ಟಾಕ್ ಇದೆ. ಹಾಗೆ i10 ಬೇಕು ಅನ್ನೋರಿಗೆ 2 ಸ್ಟಾಕ್ಗಳಿದೆ. ಇದ್ರ ಡೀಟೇಲ್ಸ್ ಸರ್? i10 2014 ಪೆಟ್ರೋಲ್ ವಿತ್ LPG ಸರ್. ಇದು ಫಸ್ಟ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 375 ಇದೆ. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಇದ್ರಲ್ಲೂ. ಹಾಗೆ ಇನ್ನೊಂದು i10 2020 ಇದೆ ಸರ್. ಇದನ್ನು ಫಸ್ಟ್ ಓನರ್ ವೆಹಿಕಲ್. ಇದು ಒಂದು 495 ಇದೆ. 495 ರೆನಾಲ್ಟ್ ಡಸ್ಟರ್ 2020 ಮಾಡಲ್ ಗಾಡಿ ಇದೆ. ಟಾಪ್ ಅಂಡ್ RXZ ಓಡಿರೋದು ಬರೀ 19,000 ಓಡಿದೆ. 7,95,000 ಇದೆ. ನೋಡಿ ಎಲೆಕ್ಟ್ರಿಕ್ ವೆಹಿಕಲ್. ಅಲ್ಲೊಂದು ಟಾಟಾ ಟಿಯಾಗೋ ನೋಡಿದ್ವಿ. ಹಾಗೆ ಇಲ್ಲಿ MG ಕಾಮೆಟ್ ನೋಡ್ತಾ ಇದೀವಿ. ಇದ್ರ ಡೀಟೇಲ್ಸ್ ಕಾಮೆಟ್ 24 ಮಾಡಲ್ ಸರ್. ಇದು ಎಕ್ಸೈಟ್ FC ಅಂತ ವೇರಿಯಂಟ್. ಫಸ್ಟ್ ಓನರ್ ವೆಹಿಕಲ್ ಬರೀ 5,000 ಓಡಿದೆ. ಇದು ಓಕೆ. 7,95,000 ಇದೆ. 7,95,000. ಹಾಗೆ ಹೋಂಡಾ ಅಮೇಜ್ ಇದೆ.
ಹೋಂಡಾ ಅಮೇಜ್ 2015 ಮಾಡಲ್ ಗಾಡಿ ಇದೆ, ಫಸ್ಟ್ ಓನರ್ ವೆಹಿಕಲ್ 61,000 ಓಡಿದೆ, 395 ಇದೆ ಸರ್. 395. ಹಾಗೆ ಮಾರುತಿ ಸುಜುಕಿ ಅವ್ರ ಸೆಲೆರಿಯೋ ಕೂಡ ಇದೆ. ಸೆಲೆರಿಯೋ ಆಟೋಮೆಟಿಕ್ 2015 ಮಾಡಲ್ ಇದೆ ಸರ್. ಇದು 3,75,000 ಇದೆ ಸರ್. 3,75,000. ಹಾಗೆ ಟಾಟಾ ನೆಕ್ಸಾನ್ ಬೇಕು ಅನ್ನೋರಿಗೆ ಇಲ್ಲೂ ಕೂಡ ಇನ್ನೊಂದು ಕಾರ್ ಇದೆ, ಇದ್ರ ಡೀಟೇಲ್ಸ್. ನೆಕ್ಸಾನು 2019 ಮಾಡಲ್ ಗಾಡಿ ಇದೆ ಸರ್. ಇದು ಫಸ್ಟ್ ಓನರ್ ವೆಹಿಕಲ್ XM ವೇರಿಯಂಟ್, 6,25,000 ಇದೆ. 6,25,000. ಹಾಗೆ ಅಲ್ಲೊಂದು ಸಿಯಾಸ್ ಇದೆ ಸರ್, ಇನ್ನೊಂದು ಅದ್ರ ಡೀಟೇಲ್ಸ್. ಇನ್ನೊಂದು 2018 ಮಾಡಲ್ ಸರ್. ಅದು ಕೂಡ 18 ಸಿಂಗಲ್ ಓನರ್ ಜೀಟಾ ವೇರಿಯಂಟ್. ಇದು 6,45 ಇದೆ. 6,45,000. ಹಾಗೆ ಪರ್ಫಾರ್ಮೆನ್ಸ್ ಗಾಡಿ ಅಂತಾನೆ ಕರಿತೀವಿ, ಸ್ಕೋಡಾ ರಾಪಿಡ್, ಇದ್ರ ಡೀಟೇಲ್ಸ್. ಸ್ಕೋಡಾ ರಾಪಿಡ್ 2020 ಮಾಡಲ್ ಗಾಡಿ ಇದೆ ಸರ್. ಇದು 1 ಲೀಟರ್ ಟರ್ಬೋ ಪೆಟ್ರೋಲ್ ಇದೆ. ಇದು ಒಂದು 6,95,000 ಇದೆ. 6,95,000. ಹಾಗೆ ಟಾಟಾ ನೆಕ್ಸಾನ್ ಯಾವ ಮಾಡಲಿ ಸರ್? ಇದು 2019 ಮಾಡಲ್ ನೆಕ್ಸಾನ್ ಇದೆ, ಕ್ರಾಶ್ ಎಡಿಷನ್ ಅಂತ. 6,55,000 ಇದೆ. 6,55,000 ಓಡಿರೋದು ಬರೀ 38,000 ಓಡಿದೆ. ಹಾಗೆ 7 ಸೀಟರ್ ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತೀರಾ, ನನ್ನನ್ನು ಕೂಡ. ರೆನಾಲ್ಟ್ ಟ್ರೈಬರ್ ಇದೆ, ಇದ್ರ ಡೀಟೇಲ್ಸ್. ಸರ್ ರೆನಾಲ್ಟ್ ಟ್ರೈಬರ್ 2020 ಮಾಡಲ್ ಗಾಡಿ ಸರ್. ಇದು ಫಸ್ಟ್ ಓನರ್ ವೆಹಿಕಲ್ 30,000 ಓಡಿದೆ. ಒಂದು 5,75,000 ಇದೆ. 5,75,000. ಸರ್ ಒಂದು 5,55,000ಕ್ಕೆಲ್ಲ ಕ್ಲೋಸ್ ಆಗುತ್ತೆ ಗಾಡಿ.